ಅರೆ ಅದಕ್ಕೆ ಗುಡ್ ಮಾರ್ನಿಂಗ್. ಅದಕ್ಕೆ ನಿನ್ನೆ ಅದೆಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮ ಹುಡುಗಿನ ಮನೆಗೆ ಕರ್ಸ್ಕೊಂಡಿದ್ರಿ. ಸೂಪರ್ ಅದಕ್ಕೆ ನೀವು. ಐ ಟೆಲ್ ಯು, ಯು ಆರ್ ಸೂಪರ್. ವರ್ಲ್ಡ್ಸ್ ಬೆಸ್ಟ್ ಅದಕ್ಕೆ ಅಂತ ಏನಾರು ಅವಾರ್ಡ್ ಇತ್ತು ಅಂತ ಹೇಳಿದ್ರೆ ಅದು ನಿಮಗೆ ಕೊಡಿಸ್ಬೇಕು. ತಂದೆ ಸ್ವಲ್ಪ ಮೆತ್ತಗೆ ಮಾತಾಡೋ. ಮೊದಲೇ ಅತ್ತೆ ನನ್ನ ಮೇಲೆ ಕೆಂಡದಷ್ಟು ಕೋಪ ಕಾರ್ತಿದ್ದಾರೆ. ಇನ್ನು ನೆನ್ನೆ ನಡೆದಿದ್ದ ಸೀನ್ಗೆ ನಾನೇ ಡೈರೆಕ್ಟ್ರು ಅಂತ ಗೊತ್ತಾದರೆ ಪಕ್ಕಾ ಈ ಮನೆಯಲ್ಲಿ ನನ್ನ ಫಿಲ್ಮ್ಗೆ ದಿ ಎಂಡ್ ಅಷ್ಟೇ. ಅದಕ್ಕೆ ಅಮ್ಮ ಇನ್ನೂ ಕೋಪದಲ್ಲಿದ್ದಾರಾ? ಎಷ್ಟು ಈಸಿಯಾಗಿ ಕೇಳ್ತಿದ್ಯಾ ಅದವ್ರೆ. ಕೋಪದಲ್ಲಿದ್ದರೆ ಇನ್ನೇನು? ನೀನು ಮಾಡಿರೋದೇನು ಚಿಕ್ಕ ಕೆಲಸನಾ? ನಾನಾ? ಒಂಥರ ನಾನೇ. ನನ್ನ ಹತ್ರ ಏನೂ ಹೇಳಿಲ್ಲ, ಮಾವನ ಹತ್ರ ಹೇಳಿದ್ರಂತೆ. ಏನಂತ? ಇವತ್ತಿಂದ ನಾನು ಏನೂ ತಿನ್ನಲ್ಲ ರಮೇಶ್, ಉಪವಾಸ ಇರ್ತೀನಿ. ತಾರಾ, ಇದು ಜಿದ್ದಿಗೆ ಬಿದ್ದು ಹಠ ಮಾಡುವಂಥ ವಿಷಯ ಅಲ್ಲ. ಎಲ್ಲರೂ ಸಮಾಧಾನವಾಗಿ ಕೂತು ಮಾತಾಡುವಂಥ ವಿಷಯ. ನೀನೇ ಹೀಗಾಡಿದ್ರೆ ಹೇಗೆ? ಮಾತಾಡೋದೆಲ್ಲ ಮುಗ್ದೋಯ್ತು ರಮೇಶ್. ಎಲ್ಲಿವರೆಗೂ ರಿಷಿ ಮನ್ಸಿನಲ್ಲಿ ಕಮಲಿ ಇರ್ತಾಳೋ ಅಲ್ಲಿವರೆಗೂ ನಾನು ಹೀಗೆ ಆಡ್ತಿರ್ತೀನಿ. ತಾರಾ, ಕಮಲಿ ನಮ್ಮ ಮನೆಗೆ ಯಾಕೆ ಬಂದ್ಲು ಅನ್ನೋ ರೀಸನ್ ಗೊತ್ತಾಗಿದೆ. ಅವಳಿಗೇನು ಪ್ರಾಣಾಪಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ರಿಷಿ ಉಪವಾಸ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಈಗ ನೀನು ಉಪವಾಸ ಇರ್ತೀನಿ ಅಂದರೆ ಅದಕ್ಕೇನು ಅರ್ಥ ಇದೆ ಅಲ್ವಾ? ನನ್ನ ಮಾತನ್ನ ನನ್ನ ಮಗ ಕೇಳಲ್ಲ. ನನ್ನ ಮಗನಿಗೇನಾದರೂ ಹೇಳಬೇಕು ಅಂದರೆ ನನ್ನ ಗಂಡ ಬಿಡಲ್ಲ. ಹೌದು ರಮೇಶ್, ಅರ್ಥನೇ ಇಲ್ಲ. ನಾನು ಈ ಮನೇಲಿರೋದ್ರಲ್ಲಿ ಅರ್ಥನೇ ಇಲ್ಲ. ಅಮ್ಮ ಹೀಗೆ ರಿಯಾಕ್ಟ್ ಮಾಡೋದು ಹೊಸದೇನಲ್ಲ. ಇದಕ್ಕೆಲ್ಲ ಮೇನ್ ರೀಸನು ಆ ಅನಿಕಾನೇ. ಅವಳೇನಾದರೂ ಸೈಲೆಂಟ್ ಆಗಿದ್ದಿದ್ರೆ ಅಮ್ಮನ್ನ ಹೇಗೋ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಇಲ್ಲ ರಿಷಿ, ಅತ್ತೆ ತುಂಬಾ ಕೋಪದಲ್ಲಿದ್ದಾರೆ. ಇರಲಿ ಬಿಡಿ, ಒಂದೆರಡು ದಿನ ತಾನೆ. ಹೇಗಿದ್ರು ನನ್ನ ಸಪೋರ್ಟ್ಗೆ ನನ್ನ ಅತ್ತಿಗೆ ಮತ್ತು ತಂಗಿ ಇದ್ದಾರಲ್ಲ. ಕಮಲಿಯವ್ರ ಬಗ್ಗೆ ಹೇಳಿದ ತಕ್ಷಣ ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ಅದಕ್ಕೆ ನಾನು ಹೋಗಿ ಫೋನ್ ಮಾಡಿಬಿಟ್ಟು ಬರ್ತೀನಿ. ಏ ರಿಷಿ, ರಿಷಿ, ಛೇ, ಇವನಿಗೆ ಸೀರಿಯಸ್ನೆಸ್ ಇಲ್ವಲ್ಲ. ಅತ್ತೆ ಆಮೇಲೆ ಏನು ಹೇಳಿದ್ರು ಅಂತ ಇವನಿಗೆ ಹೇಳಲೇ ಇಲ್ಲ. ಹೌದು ರಮೇಶ್, ಅರ್ಥನೇ ಇಲ್ಲ. ನಾನು ಈ ಮನೇಲಿರೋದ್ರಲ್ಲಿ ಅರ್ಥನೇ ಇಲ್ಲ. ತಾರಾ ಪ್ಲೀಸ್. ನೀವೇನು ವರಿ ಮಾಡಬೇಡಿ. ಇನ್ಮೇಲೆ ನಿಮ್ಗೇನು ತೊಂದರೆ ಕೊಡಲ್ಲ. ಅವರಿಬ್ಬರನ್ನ ಹೇಗೆ ಬೇರೆ ಮಾಡೋದು ಅಂತ ನಾನೇ ನೋಡ್ತೀನಿ. ಕಮಲಿ, ಕಮಲಿ, ಏ ಕಮಲಿ, ಅಯ್ಯೋ ಕಮಲಿ ಎಲ್ಲಿ ಹೋದ್ಲು? ಕಮಲಿ, 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 ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಯ್ತು. ಅಕ್ಕ ಅಕ್ಕ, ನಮ್ಮ ಕಮಲಿ ನೋಡಿದ್ರ? ಎಲ್ಲೋ ಬೆಳಬೆಳಗ್ಗೆನೆ ಆಚೆ ಕಡೆ ಹೋದ್ಲು. ಎಲ್ಲೋದ್ರೂ ಗೊತ್ತಿಲ್ಲ ನಿಂಗೆ? ಆಚೆ ಕಡಿಕ ಕಮಲಿ ಏನಾನ ಕಾಮ್ನಿ ಅವ್ರು ಹೇಳಿದ್ದಕ್ಕೆ ಬ್ಯಾಸರ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋದ್ಲ. ಏಯ್ ಅನಿತಾ, ಏಯ್ ಏನೇ ಹೀಗೆ ನುಗ್ತಿದ್ಯಾ? ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಏಯ್ ಅನಿಷ್ಟ, ಎಲ್ಲೇ ನನ್ನ ಕಮಲಿ? ನನ್ನ ಕಮಲಿ ಎಲ್ಲೊಳ್ಳೆ ಹೇಳು. ಏಯ್ ನಂಗೆ ಗೊತ್ತಿಲ್ಲ, ಹೋಗು. ನೋಡು, ನೀನು ನಿನ್ನ ಅಮ್ಮಮ್ಮ ಸೇರ್ಕೊಂಡು ನನ್ನ ಕಮಲಿಗೆ ಏನೋ ಮಾಡಿದ್ದೀರಾ. ಬೆಳಗ್ಗೆಯಿಂದ ಮನೇಲಿ ಎಲ್ಲೂ ಕಾಣ್ತಿಲ್ಲ. ಮರ್ಯಾದೆಯಾಗಿ ಹೇಳು ನನ್ನ ಕಮಲಿ ಎಲ್ಲಿ ಅಂತ. ಏಯ್ ಬೆಳಗ್ಗೆ ನನ್ನ ತಲೆ ತಿನ್ಬೇಡ, ಜಸ್ಟ್ ಗೋ. ಕಮಲಿ, ಕಮಲಿ, ವಾಟ್? ಕಮಲಿ ಕಾಣ್ತಿಲ್ವಾ? ಈ ಕಮಲಿಗೆ
ಎದುರು ನಿಂತು ಯಾವುದೇ ಸಮಸ್ಯೆನೂ ಸಾಧಿಸೋ ಛಲ ಐತೆ ಹೊರ್ತು ನಿಮ್ಮಂಗೆ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಇಲ್ಲ. ಇವತ್ತು ನಿಮ್ಮ ಮುಂದೆನೆ ನಿಂತು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇನ್ನು ಯಾವತ್ತಿದ್ರೂ ನಾನು ಈ ಮನೆ ಬಿಟ್ಟು ಹೋಗಕ್ಕಿಲ್ಲ. ಕಮಲಿ ಇಲ್ಲಿದ್ಯಾ? ಕಮಲಿ, ಎಲ್ಲಿ ಹೋಗಿದ್ಯವಿ ನೀನು? ಎಲ್ಲೆಲ್ಲಿ ಅಂತ ಹುಡ್ಕದ್ ನಿನ್ನ? ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಅದು ಕಾಮಿನಿ ಮೇಡಮ್ಗುವೆ ಅನಿಕಂಗುವೆ ಹೊಸಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳುಮ ಅಂತ ಬಂದೆ. ಏನು? ಅಂದ್ರೆ ಸರ್, ನಮ್ಮ ಮನೆಗೆ ಕೊಲೆ ಮಾಡಕ್ ಬಂದಿದ್ದ ವ್ಯಕ್ತಿ ಯಾರು ಅಂತ ಇನ್ನ ಗೊತ್ತಿಲ್ಲ. ಅದು ಅಲ್ಲದೆ ನಮ್ಮ ಮನೆಗೆ ಬಂದವನು ನನ್ನೇ ಕೊಲ್ಲಕ್ ಬಂದ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನೀವೇ ಹೊಸಿ ಹುಷಾರಾಗಿರಿ ಅಂತ ಹೇಳ್ತಿದ್ದೆ. ನಾನು ನಿಂಗೆ ನೀ ಎಲ್ಲೋದೆ ಅಂತ ತುಂಬಾ ಹುಡುಕಾಡಿದ್ವಿ. ಹ್ಞೂ ಕಮ್ಲಿ. ಅಯ್ಯೋ ಸರ್, ಯಾಕೆ ಹುಡ್ಕಕ್ ಹೋದ್ರಿ? ಇನ್ಮ್ಯಾಕೆ ಇದೇ ನನ್ನ ಮನೆ. ಈ ಮನೆನ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಹಲೋ ಕಮಲಿ ಅವರೇ. ಅಬ್ಬಬ್ಬಾ, ಈ ಮನೇಲಿ ಕಮಲಿ ಒಬ್ಳೇ ಇರೋದು ಅನ್ಕೊಂಡಿದ್ದೀರಾ ಸರ್? ಓ, ನಿಂಗೆ ನೀನಾ? ಹ್ಞೂ, ನಾನೇ ಸರ್. ಅದಿರ್ಲಿ, ನಿಮ್ಮ ಉಪವಾಸ ಹೆಂಗ್ ಮುಗೀತು? ಹೊಟ್ಟೆ ಉಪವಾಸ ನೀಗ್ಸೋದಕ್ಕೆ ಕಮಲಿ ಅವರು ಊಟ ತೊಗೊಂಬಂದಿದ್ರು. ಆದರೆ ಮನಸ್ಸಿನ ಉಪವಾಸ ಇನ್ನೂ ಹಾಗೇ ಇದೆ. ಓಹೋ, ಅದಕ್ಕೆ ಏನಿಲ್ಲ, ಕಮಲಿ ಅವ್ರಿಗೆ ಫೋನ್ ಕೊಟ್ಟರೆ ಅದನ್ನು ನಾನೇ ನೀಗಿಸ್ಕೋತೀನಿ. ಯಾವಾಗ ಫೋನ್ ಮಾಡಿದ್ರು ಹೋಯ್ತಾನೆ ಇಲ್ವಲ್ಲ, ಯೋನಾಗೈತೆ. ನಿಂಗೆ ಆಟ ಆಡಿಸ್ಬೇಡ ಪ್ಲೀಸ್, ಹೋಗಿ ಕಮಲಿ ಅವ್ರನ್ನ ಕರಿ. ಸಾರ್, ನಾನು ದಿಟ್ಟವಾಗ್ಲೂ ಕೂಗ್ತೀವ್ನಿ. ಕಮಲಿ ಎಲ್ಲೋಳೆ ಅಂತ ಗೊತ್ತಾಯ್ತಿಲ್ಲ. ಕಮಲಿ, ಕಮಲಿ ನೋಡಿ, ಕೇಳಿಸ್ಕೊಂಡ್ರಾ? ಕಮಲಿ ಕಮಲಿ ಅಂತ ಕೂಗ್ತಿದ್ರುವೆ ಅವಳು ಹೂ ಅಂತಾನೂ ಹೇಳ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ನಾನು ಕಮಲಿ ಎಲ್ಲವಳೆ ಅಂತ ನೋಡ್ಬಿಟ್ಟು ಅವಳ ಕೈಲೇ ಫೋನ್ ಮಾಡಿಸ್ತೀನಿ. ಅಷ್ಟು ಮಾಡಿ ಸಾಕು, ಪುಣ್ಯ ಬರುತ್ತೆ. ಯಾರೋ ಫೋನ್ ಮಾಡಿದಾರಲ್ಲ, ಯಾರಿರ್ಬೋದು? ಹಲೋ. ಹಲೋ, ಯಾರು? ಫೋನ್ ಮಾಡಿರೋ ನೀವು ಹೇಳ್ಬೇಕಲ್ವಾ? ಅಲ್ಲ, ಈ ನಂಬರಿಂದ ಕಾಲ್ ಬಂದಿತ್ತು. ಇದು ಪಬ್ಲಿಕ್ ಫೋನ್ ಸರ್, ಇವಾಗ ಯಾರೋ ಬಂದು ಕಾಲ್ ಮಾಡಿರ್ಬೇಕು. ಒಂಚೂರು ಕೊಡ್ತೀರಾ? ಅಲ್ಲೇ ಇದ್ದಾರಾ ಅವರು? ಇಲ್ಲ ಸರ್, ಅವ್ರು ಹೊರಟೋದ್ರು. ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಮೇಕದಂತಮಾಸ್ಮಹೇ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಕುರ್ವೇ ಘಂಟಾರವತಂತ್ರ ದೇವತಾನಿಧಿ ಘಂಟಾನಾದಂ ಕೃತ್ವಾ ಶ್ರೀಮನ್ನಾರಾಯಣ ಪ್ರತಪ್ತಂ ಪರಮೇಶ್ವರ ತಪ್ತಂ ಮಹಾಗಣಪತಿ ಸಕಲ ದೋಷ ಪರಿಹಾರಾರ್ಥನ ಮಹಾಗಣಪತಿ ಆದಿತ್ಯಾದ ನವಗ್ರಹ ಪ್ರಾರ್ಥನಾ ಪೂಜಾ ಉತ್ತರೋತ್ತರ ಅಭಿವೃದ್ಧಿರ್ತನ ಮನೋವಾಂಚ ಫಲಸಿದ್ಧರ್ತನ ಸಕಲ ದೋಷ ಪೀಡ ಪರಿಹಾರರ್ತನ ಕಮಲೇ ನಾಮ್ನ್ಯ ಉತ್ತರೋತ್ತರ ಅಭಿವೃದ್ಧಿರ್ತನ ಮಹಾಗಣಪತಿ ಪ್ರಾರ್ಥನಾಂಕರಿಷೆ. ಇದು ಮನೇನು ಛತ್ರನೋ? ಇವಳನ್ನ ನೋಡ್ತಿದ್ರೆ ಮೈ ಎಲ್ಲ ಉರಿಯುತ್ತೆ. ನನಗೂ ಅಮ್ಮಮ್ಮಂಗೂ ಸವಾಲ್ ಬೇರೆ ಹಾಕಿ ಹೋಗಿದ್ದಾಳೆ, ಇನ್ಮೇಲೆ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ದರಿದ್ರದವಳು.
ಅಣ್ಣ ಬಂದ ಅನ್ಸುತ್ತೆ. ನಾನು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಅಲ್ವಾ ನೀನು? ಮಾಡ್ತೀನಿ ತಡಿ ನಿಂಗೆ. ಇದೇನಪ್ಪ ನೀವಿಬ್ರು ಹಿಂಗಾಡ್ತೀರಾ? ಬೆಚ್ಚ ಬಿದೋದೆ. ರಚನಾ, ಏನ್ ನಿನ್ನ ಆಟ? ಭಾಗ್ಯಮ್ಮನ ಹೆದರ್ಕೊಂಡ್ಬಿಟ್ರು. ಹೋಗೋ ಬೀದಿ ಬಸ್ವ. ನಾನು ಮೆಸೇಜ್ ಮಾಡಿದ್ರೆ ಒಂದು ರಿಪ್ಲೈ ಮಾಡಲ್ಲ ಅಲ್ವಾ ನೀನು? ನನಗೆ ರಜೆಯಲ್ಲಿ ಫುಲ್ ಬೋರ್ ಆಗ್ತಿದೆ. ನೀನ್ ಮಾತ್ರ ಊರೆಲ್ಲ ಸುತ್ಕೊಂಡು ಕಮ್ಲಿ ನೋಡ್ಕೊಂಡ್ ಬರ್ತಿದ್ಯಾ ತಾನೆ? ಏಯ್ ತೂ 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 ಹಂಗ ಅನ್ಬಾರ್ದು. ನಾಯಿ ಕಣ್ಣು, ನರಿ ಕಣ್ಣು, ರಚನಾ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು. ಮೇಷ್ಟ್ರೆ, ದೃಷ್ಟಿ ಬೀಳ್ಬೇಕು ಅಂದ್ರೆ ಮೊದಲು ಕಮ್ಲಿ ದೃಷ್ಟಿ ನಿನ್ ಮೇಲೆ ಬೀಳ್ಬೇಕು. ಇನ್ನು ಲವ್ವೇ ಹೇಳ್ಕೊಂಡಿಲ್ಲ, ಬೇಡ್ದಿರೋ ದಿಮಾಕ್ ಬೇರೆ. ಮತ್ತಿನ್ನೇನು ಅಣ್ಣ, ಸುಮ್ಮನೆ ಹೀಗೆ ಸುತ್ತಾಡ್ತಿದ್ರೆ ಸಾಕಾ? ನೆಕ್ಸ್ಟ್ ಸ್ಟೆಪ್ ಯಾವಾಗ ಹೋಗೋದು ನೀವು? ಅಣ್ಣ, ಕಮ್ಲಿಗೆ ಯಾವಾಗ ನೀನು ಪ್ರೀತಿ ಹೇಳ್ತೀಯ? ನಾನು ಹೇಳಲ್ಲ. ಹೋಗಪ್ಪ, ನಿನ್ನ ಹತ್ರ ಮಾತಾಡೋದು ವೇಸ್ಟ್. ಹಲೋ, ಶತಾಬ್ದಿ ಟ್ರೈನ್ ಥರ ತಲೆ ಓಡಿಸ್ಬೇಡ. ಹೇಳಲ್ಲ ಅಂದರೆ ಕಮ್ಲಿಯವರೇ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಏನು? ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರಾಗೆ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಏನೋ ಹೊಸದಾಗಿ ಸ್ಕೆಚ್ ಹಾಕಿದ್ಯಾ ಅಂತ ಆಯ್ತು. ಹೇಗೋ ಎಲ್ಲ ಒಳ್ಳೇದಾಗಿ ನಡೆದ್ರೆ ಅಷ್ಟೇ ಸಾಕು ಕಣೋ. ಎಲ್ಲ ಒಳ್ಳೇದಾಗತ್ತೆ. ಯು ಜಸ್ಟ್ ವೇಟ್ ಅಂಡ್ ವಾಚ್ ಮೈ ಡಿಯರ್ ಸಿಸ್ಟರ್. ಲಾ 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 ಲಾ. ಗುರುಗಳು ಹೇಳಿದ್ದು ಯಾವತ್ತೂ ತಪ್ಪಾಗಿಲ್ಲ. ಅವರು ನಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ, ನಮ್ಗೆ ಅಪಾಯ ಕಾದಿದೆ ಅಂತ ಹೇಳಿದಾಗ ನನ್ನ ಎದೆ ಬಡ್ತಾನೆ ನಿಂತೋಯ್ತು. ನನಗೆ ಏನಾದರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಗೆ, ಅದರಲ್ಲೂ ಮುಖ್ಯವಾಗಿ ನನ್ನ ಮೊಮ್ಮಗಳಿಗೆ ಏನೂ ಆಗಬಾರ್ದು. ನಮ್ಮ ಮನೆಗೆ ಅದು ಯಾವ್ಯಾವ ದೋಷ ಇತ್ತೋ ಏನೋ, ಅದೆಲ್ಲ ನಾವು ಮಾಡಿರೋ ಪೂಜೆಯಿಂದ ಪರಿಹಾರ ಆಗ್ಬಿಟ್ರೆ ನನಗಷ್ಟೇ ಸಾಕು ಕಮ್ಲಿ. ಅಜ್ಜಿ, ಎಲ್ರಿಗೂ ಧೈರ್ಯ ಹೇಳೋರು ನೀವು. ಸಾವಿರಾರು ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ಟು ಸಾಕ್ತಿರೋರು ನೀವು. ನಿಮ್ಗೆ ಆ ದೇವರು ಯಾವತ್ತಿದ್ರೂ ಕೆಟ್ಟದ್ ಮಾಡಕ್ಕಿಲ್ಲ ಅಜ್ಜಿ. ನನ್ನವ್ವ ಯಾವಾಗ್ಲೂ ಹೇಳೋಳು, ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದ್ರೆ ಕೆಡಕ್ ಮಾಡಕ್ಕಿಲ್ಲ ಅಂತವ. ಜೀವನದಲ್ಲಿ ಎಂಥ ಕಷ್ಟನೇ ಬಂದ್ರು ಅದು ಬದುಕಿನ ಒಂದು ಭಾಗ ಅಂತ ನೋಡೋ ನಿನ್ ಮೆಚುರಿಟಿ ನನಗೆ ತುಂಬಾ ಆಶ್ಚರ್ಯ ತರುತ್ತೆ ಕಮ್ಲಿ. ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿನ್ನಿಂದ ಕಲಿಯೋದು ತುಂಬಾನೇ ಇದೆ. ಅಯ್ಯೋ ಅಜ್ಜಿ, ಹ್ಞೂ ಅಜ್ಜಿ, ನೀವ್ ಹೇಳಿದ್ದು ದಿಟನೇಯ. ನಮ್ ಕಮ್ಲಿಗ್ ಯಾವ್ದೇ ಕಷ್ಟ ಬಂದ್ರು ಅವಳು ಹಿಂಗೆಯ. ಇವಳ ಜಾಗದಲ್ಲಿ ಈಟೊತ್ತಿಗೆ ನಾನೇನಾನ ಇದ್ದಿದ್ರೆ ಸಾಕಪ್ಪ ಸಾಕು ಅಂತ ಹೊಂಟೋಯ್ತಾ ಇದ್ದೆ. ನಿಜವಾಗ್ಲೂ ನಮ್ ಕಮ್ಲಿ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಿಂಗೆ ನಾನೇನ್ ಸುಳ್ಳು ಹೇಳ್ತೀವ್ನಾ? ಏನಜ್ಜಿ? ಇಲ್ಲ ನಿಂಗೆ, ನೀನ್ ಸರಿಯಾಗೇ ಹೇಳ್ತಾ ಇದೀಯ. ಹ್ಞೂ ಅಜ್ಜಿ, ನಮ್ ಕಮ್ಲಿಗೆ ಏಟೆ ಕಷ್ಟ ದಿವ್ಸ ಕೊಟ್ರುವೆ ಅದೇನ್ ಬ್ರಹ್ಮಿದ್ಯೇನ ಮಾಡ್ಬೋದು ಬಿಡು ಅಂತಾಳೆ. ಅದೇ ನೀವ್ ಬ್ರಹ್ಮಿದ್ಯೇನ ಕೊಟ್ರುವೆ ಅದನ್ನೂ ಮಾಡ್ತಾಳೆ.
ಅಮ್ಮ, ಏನೋ ಮಾತಾಡಬೇಕು ಅಂತ ಬರಕ್ಕೆ ಹೇಳಿದ್ರಿ, ಏನಾಯ್ತಮ್ಮ? ಯಾಕೆ ಸುಮ್ಮನೆ ಇದ್ದೀರಾ? ಅಮ್ಮ, ಮನೆಗೆ ಬಂದಿದ್ದ ಕೊಲೆಗಾರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವನು ಕಳ್ತನ ಮಾಡಕ್ಕೆ ಬಂದವನು. ಅವನು ಯಾವುದೇ ಗುಂಪಿಗೆ ಸೇರಿಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ನನ್ನ ಯೋಚನೆ ನಿನ್ನ ಬಗ್ಗೆನೇ ಚಂದ್ರು. ನಾನೀಗ ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋ ಯೋಚನೆ ಕಣು. ಅಮ್ಮ, ನಿನಗೆ ಹೇಗೆ ಹೇಳಿ ಚಂದ್ರು? ಗೌರಿ ಇನ್ನೂ ಬದುಕಿದ್ದಾಳೆ. ಅವಳನ್ನು ನೋಡಿದ್ರು ನನ್ನಿಂದ ಮಾತಾಡ್ಸಕ್ಕಾಗ್ಲಿಲ್ಲ, ಮನೆಗೆ ವಾಪಸ್ ಕರ್ಕೊಂಡು ಬರೋಕ್ಕಾಗ್ಲಿಲ್ಲ ಅಂತ ಹೇಗೆ ಹೇಳಿ? ಅಮ್ಮ, ನಿಮ್ಮನ್ನ ನೋಡಿದ್ರೆ ಏನೋ ಮನ್ಸಲ್ಲಿ ಮುಚ್ಚಿಟ್ಕೊಂಡು ಒದ್ದಾಡ್ತಿದ್ದೀರಾ ಅನಿಸ್ತದೆ. ಏನಾಯ್ತಮ್ಮ? ಹೇಳಿ ಅಮ್ಮ. ಚಂದ್ರು, ನಾನು ಗೌರಿ ನೋಡ್ದೆ. ಹೌದು ಚಂದ್ರು, ನಮ್ ಗೌರಿ ಇನ್ನೂ ಬದುಕಿದ್ದಾಳೆ. ಅವಳ ನೋಡ್ದೆ ಚಂದ್ರು, ಅವಳ ನೋಡ್ದೆ. ಗೌರಿ ಇದೇ ಊರಲ್ಲಿದ್ದಾಳೆ ಅಂತ ಸಂತೋಷ ಪಡ್ಲೋ, ಇಲ್ಲ ಅವಳ ನಾನು ಮಾತಾಡ್ಸಕ್ಕಾಗ್ಲಿಲ್ಲ ಅಂತ ದುಃಖ ಪಡ್ಲೋ, ಒಂದು ಗೊತ್ತಾಗ್ತಾ ಇಲ್ಲ ಚಂದ್ರು. ನಾನು ನಿನಗೆ ಹೇಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಚಂದ್ರು. ತಾಯಿಯಾಗಿ ನಾನು ನಿನ್ನ ಎಷ್ಟೇ ಸಮಾಧಾನ ಪಡಿಸಿದ್ರು ಗೌರಿನ ನಿನಗೆ ಒಪ್ಸಕ್ಕಾಗಲ್ಲ ಚಂದ್ರು. ಅಮ್ಮ, ಗೌರಿ ಗೌರಿ ಹೇಗಿದ್ದಾಳಮ್ಮ? ಚಂದ್ರು, ನೀನು ಯೋಚನೆ ಮಾಡಬೇಡಪ್ಪ. ನಮ್ ಗೌರಿ ನಮಗ್ ಸಿಕ್ಕೇ ಸಿಗ್ತಾಳೆ. ಈ ಊರಲ್ಲೇ ಇದ್ದಾಳೆ ಕಣೋ. ಅವಳು ನಮ್ಮ ಮನೆಗೂ ಖಂಡಿತ ಬಂದೇ ಬರ್ತಾಳೆ. ಎಷ್ಟು ವರ್ಷ ಗೌರಿ ಎಲ್ಲಿದ್ದಾಳೆ ಗೌರಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದಿದ್ದು ನಮಗೆ ಆ ದೇವರು ಅವಳನ್ನ ತೋರಿಸಿದಾನೆ ಅಂದ್ರೆ ಅವಳು ನಮ್ಮ ಮನೆಗೆ ಬಲಗಾಲಿಟ್ಟು ಬರೋ ದಿನ ದೂರ ಇಲ್ಲ ಕಣೋ, ದೂರ ಇಲ್ಲ. ನನಗೆಲ್ಲ ಸತ್ಯ ಗೊತ್ತಿದ್ರು ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಲಿಲ್ಲ. ನನ್ನ ಸೊಸೆ ಈ ಊರಲ್ಲಿದ್ದಾಳೆ, ಅದರ ಮೊಮ್ಮಗಳು ಈ ಮನೆಯಲ್ಲೇ ಇದ್ದಾಳೆ. ಅಮ್ಮ, ನಾನು ನನ್ನ ಗೌರಿ ನೋಡ್ಬೇಕಮ್ಮ. ದೇವ್ರೆ, ಮಾಮ್ ಮಾಮ್ ಏನಾಯ್ತು ಮಾಮ್? ಈಗ ಗೌರಿ ಎಲ್ಲಿದ್ದಾಳೆ? ಊರ್ಮಿ, ನಿನಗೆ ಗೌರಿ ವಿಷಯ ಹೇಗೆ ಗೊತ್ತಾಯ್ತು? ಮಾಮ್, ನನಗೆ ಮಾತ್ರ ಅಲ್ಲ, ಅತ್ತೆಗೂ ಗೊತ್ತಾಗಿದೆ. ಏನ್ ಹೇಳ್ತಾ ಇದೆಯಾ ಊರ್ಮಿ? ಹ್ಞೂ ಮಾಮ್, ಅತ್ತೆ ಗೌರಿನ ನೋಡಿದ್ರಂತೆ. ಇದೇನು ಊರ್ಮಿ, ಎಲ್ಲ ಸೇಫು ಅನ್ಕೋಬೇಕಾದ್ರೆ ಇದೇನು ಹೊಸ ತಲೆನೋವು?
ಊರ್ಮಿ, ಗೌರಿ ಇದ್ದಿದ್ದು ನನ್ನ ಜೊತೆನೆ. ಅನ್ಪೂರ್ಣ ಗೌರಿನ ನೋಡಿದಾಳೆ ಅಂತಂದ್ರೆ ನನ್ನನ್ನು. ಮಾಮ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಅವರು ನಿಮ್ಮನ್ನ ನೋಡಿಲ್ಲ, ಬರೀ ಗೌರಿನ ನೋಡಿದನ್ನ ಮಾತ್ರ ಚಂದ್ರು ಹತ್ರ ಮಾತಾಡ್ತಿದ್ರು. ಅಪ್ಪ, ಬನ್ನಿ. ಏನ್ ಮಾಮ್, ನಿಮ್ ಮಾಸ್ಟರ್ ಪ್ಲಾನ್ಗೆ ಮಾಸ್ಟರ್ ಇಲ್ವಲ್ಲ? ಛೀ, ಏನೋ ದೊಡ್ಡದಾಗ ಅವನ ಹಣ್ಣನ ಕೇಳ್ಬಿಟ್ವಿ ಅನ್ನೋ ಹಾಗೆ ಕತ್ತೆ ತರ ಕೂಗಾಡ್ಬಿಟ್ಟ. ಅಯ್ಯ, ಕೂಗಾಡ್ಲಿ ಬಿಡು ಊರ್ಮಿ. ಅಲ್ಲ, ಈ ಊರ್ನಾಗ ಇದು ಒಂದೇ ಏನು ಆಸ್ಪತ್ರೆ ಇರೋದು? ಊರಿಗೊಬ್ಳೆ ಪದ್ಮಾವತಿ ಅನ್ನಂಗ ಬೇರೆ ಆಸ್ಪತ್ರೆ ಹುಡುಕಿ ಮಾಡೋಣಂತಪ್ಪ. ಏನ್ ಮಾಮ್, ಇವನು ನಮ್ಗೆ ಬಿಸಿಲ್ ಹೊಡಿತಾ ಇದ್ದಾನಲ್ಲ. ನಮ್ಮ ಟೆನ್ಷನ್ನಾಗ ನಾವು ಓದಿವಿ, ಇವನು ಯಾವನು ಬೆತ್ತಿರ್ಬೋಕಿ. ಏ ವಾಗ ನೀನ್ ಮಾಮ್, ಇವನು ಹೇಳ್ತಾ ಇರೋದು ಅದೇನಾ? ನನಗೂ ಅದೇ ಅನ್ಸ್ಲಿಕ್ಕತ್ತದ ಮಗಳೇ. ನಿಮ್ಮ ಕಣ್ಣು ನೋಡ್ತಿದ್ರೆ ಅದು ನನಗೇನೋ ಹೇಳ್ತಿದೆ ಅನ್ನಿಸ್ತಿದೆ ಕಮಲಿ ಅವರೇ. ನಿಮಗೂ ಗೊತ್ತಿಲ್ಲದಿರೋ ಒಂದು ವಿಷಯ ನಿಮ್ಮ ಕಣ್ಗಳು ಹೇಳ್ತಿದ್ದಾವೆ. ನಿಮಗೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದು ಹೇಳ್ತಿದೆ ಕಮಲಿ ಅವರೇ. ಹೌದಾ ಕಮಲಿ ಅವರೇ? ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅನ್ನೋದು ನಿಮಗೆ ನಿಜವಾಗ್ಲೂ ಗೊತ್ತಿದೆಯಾ? ನಂಗಿದೆಲ್ಲ ಹೊಸ್ತು ಸರ್. ನಿಮ್ಯಾಕೆ ಧೈರ್ಯ ಮಡ್ಗಿ ನೀವು ಹೇಳ್ದಾಗ ಮಾಡ್ತೀನಿ. ನಂಗಿದ್ಯಾವುದು ಪರಿಚಯನೇ ಇಲ್ಲ. ಪ್ರಪಂಚದಲ್ಲೇ ಅತಿ ದೊಡ್ಡ ವೀರ ಯಾರು ಗೊತ್ತಾ ಕಮಲಿ ಅವರೇ?
ತನ್ನ ಹುಡುಗಿ ಕಣ್ಗಳನ್ನ ನೋಡಿ ತನ್ನ ನಿಜವಾದ ಪ್ರೀತಿನ ಹೇಳ್ಕೊಳ್ಳೋನು. ಸದ್ಯಕ್ಕೆ ನಾನು ವೀರ ಅಲ್ಲ, ವೀರ ಆಗೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ರಿಷಿ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಆಗೋಕ್ಕಿಂತ ಮುಂಚೆಯಿಂದಾನೇ ನನಗೆ ನೀವು ಸ್ಯಾನೇ ಸಹಾಯ ಮಾಡಿದ್ದೀರಾ. ಈಗ ನನ್ನನ್ನು ಈ ಹೊಸ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಿದ್ದೀರಾ. ನನಗೆ ನನ್ನ ಮನಸ್ಸಾಗಿರೋ ಭಾವನೆ ಏನು ಅನ್ನೋದೇ ಗೊತ್ತಾಯ್ತಿಲ್ಲ. ಗುಡ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಇದನ್ನ ಹೀಗೆ ಓಪನ್ ಮಾಡಬೇಕು. ಅರೆ ಅದು ಹಾಗಲ್ಲ. ಚಳ್ಕೊಂಡ್ಲು. ಹಳ್ಳಿ ಗುಗ್ಗು ತನ್ನ ಹಳ್ಳಿ ಬುದ್ಧಿನ ತೋರಿಸ್ಬಿಟ್ಲು. ಅರೆ ಕಮಲಿ ಅವರೇ, ಏನೂ ಆಗಿಲ್ಲ. ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನಿಮ್ಗೇನೂ ಆಗಿಲ್ಲ ತಾನೆ? ಯು ಓಕೆ? ಏನೂ ಆಗಿಲ್ಲ, ನೀವು ಕುತ್ಕೊಳ್ಳಿ. ಟೇಕ್ ಯುವರ್ ಸೀಟ್. ಹಲೋ ಮಿಸ್ಟರ್, ಅವಳನ್ನ ಅಷ್ಟೊಂದು ಸಮಾಧಾನ ಮಾಡ್ತಾ ಇದ್ದೀರಲ್ಲ, ತಪ್ಪು ಅವಳ್ದೆ. ನನ್ನ ಸೀರೆ ಮೇಲೆಲ್ಲ ಚೆಲ್ಲಿದಿರಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ ಇವಳಿಗೆ? ಮ್ಯಾಮ್, ಐ ಅಗ್ರಿ, ಬಟ್ ಏನ್ರಿ ಬಟ್ಟು? ಈ ಸೀರೆ ರೇಟ್ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಜೊತೆಲಿ ಕರ್ಕೊಂಬರೋರು ಎಂತವ್ರು ಅನ್ನೋ ಕಾಮನ್ ಸೆನ್ಸ್ ಬೇಡ? ಮ್ಯಾಮ್, ಬೈ ಮಿಸ್ಟೇಕಿಂದ ನಡೆದಿರೋದಷ್ಟೇ. ಐ ಆಮ್ ಸಾರಿ. ರೀಸನ್ಸ್ ಬೇಕಿಲ್ಲ ಮಿಸ್ಟರ್. ಮೊದಲು ಎಲ್ಲಿ ಹೇಗಿರ್ಬೇಕು, ಹೇಗೆ ನಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅದನ್ನ ಇವ್ರಿಗೆ ಹೇಳ್ಕೊಡಿ. ಮ್ಯಾಮ್, ಪ್ಲೀಸ್, ಪ್ಲೀಸ್. ಸಾಕ್ ನಿಲ್ಸ್ರಿ. ಇಂಥ ಹಳ್ಳಿ ಗುಗ್ಗಗಳನ್ನೆಲ್ಲ ಯಾಕ್ರಿ ಜೊತೆಲಿ ಹಾಕೊಂಡು ಓಡಾಡ್ತೀರಾ? ಯಾರೀ ಇವ್ರನ್ನ ಒಳಗಡೆ ಬಿಟ್ಟಿದ್ದು? ಕಮಲಿ ಅವರೇ, ಛೇ, ಮೊದಲೇ ಕಮಲಿ ಅವ್ರಿಗೆ ಇದು ಹೊಸ ಜಾಗ ಅನ್ನೋ ಹೆಸಿಟೇಷನ್ ಇತ್ತು. ಈಗ ಇದು ಬೇರೆ. ಛೇ,
ಹೊರಗೆ ಬಂದರೆ ಹೀಗೆ ಆಗೋದು. ತಾನು ನಾರೋದಲ್ದೆ ಸುತ್ತಮುತ್ತ ಇರೋರ್ನ ಎಲ್ರೂ ನಾರೋ ಹಾಗೆ ಮಾಡುತ್ತೆ. ಒಂದ್ಸತಿ ನಿನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊ. ನಿನಗೆ ನಿನ್ನ ಮೇಲೆ ಅಸಹ್ಯ ಆಗ್ತಿಲ್ಲ ಅಂತಂದರೆ ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ರಿಷಿ ಸರ್ ನನ್ನ ಯಾಕೆ ವಿದ್ಯಾರ್ಥಿ ಅಂತ ತೋರಿಸ್ತಿರೋ ಕಾಳಜಿನ ನಾನು ಸ್ನೇಹ ಅಂತ ಅಂದ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದೆ. ಅವ್ರು ನನ್ನೂವೇ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಬರಬೇಕು ಅನ್ನೋ ಆಸೆಯಲ್ಲೇ ಕರ್ಕೊಂಡು ಬಂದರು. ಆದರೆ ಬರೋಕ್ಕೂ ಮೊದಲು ನಾನು ಯೋಚನೆ ಮಾಡಬೇಕಿತ್ತು. ನನ್ನಿಂದ ಅವ್ರ ತಲೆ ತಗ್ಸಂಗಾಯ್ತು. ಕಮಲಿ ಅವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಅನಿಕಾ, ನೀನಿಲ್ಲಿ? ಯಾಕೆ ಋಷಿ, ನಾನು ಬರಬಾರ್ದಾ? ಕಮಲಿ ಅವ್ರನ್ನ ನೋಡ್ದ, ಅವ್ರು ವಾಶ್ರೂಮ್ಗೆ ಹೋಗಿದ್ರು. ಕಮಲಿ ಅವಳು ಆಗ್ಲೇ ಓಡೋದ್ಲಲ್ಲ ಋಷಿ? ಯಾ, ಐ ಗೆಸ್ ಶಿ ಫೆಲ್ಟ್ ಎಂಬ್ಯಾರೆಸ್ಡ್. ಅವಳು ಓಡೋಗೋದನ್ನ ನಾನು ನೋಡಿದೆ. ಅದಕ್ಕೆ ಹೇಳೋದು ಋಷಿ, ಸ್ಟೇಟಸ್ ನೋಡಿ ಜನರ ಹತ್ರ ಕ್ಲೋಸ್ ಆಗಬೇಕು ಅಂತ. ಆ ಹಳ್ಳಿ ಗುಗ್ಗನ್ನ ಇಲ್ಲಿ ಕರ್ಕೊಂಡು ಬಂದರೆ ಇನ್ನೇನಾಗುತ್ತೆ ಹೇಳು? ಎಲ್ರ ಮುಂದೆ ಅವಳು ಫೂಲ್ ಆದ್ಲು ಆ್ಯಂಡ್ ನಿಂಗೂ ಇನ್ಸಲ್ಟ್ ಮಾಡಿದ್ಲು. ನೋಡು, ನೀನು ಎಷ್ಟು ಖುಷಿಯಿಂದ ಬಂದಂಥ ಡಿನ್ನರ್ ಎಲ್ಲ ಹಾಳಾಯ್ತು. ಹೋಗ್ಲಿ ಬಿಡು ಋಷಿ, ಅವಳು ಹೋದ್ರೆ ಏನಂತೆ? ಅಟ್ಲೀಸ್ಟ್ ಈಗ ಅವಳನ್ನ ಎಲ್ಲಿಡಬೇಕು ಅಂತ ನಿನಗೆ ಅರ್ಥ ಆಯ್ತಲ್ಲ, ರೈಟ್? ಇಟ್ಸ್ ಓಕೆ, ಐ ವಿಲ್ ಗಿವ್ ಯು ಕಂಪನಿ. ವಿ ಕ್ಯಾನ್ ಎಂಜಾಯ್. ಸರ್, ಇಲ್ಲಿ ಲಂಗಾದಾವಣೆ ಹಾಕೊಂಡಿರೋ ಹೆಣ್ಣು ಹುಡುಗಿ ಎಲ್ಲರೂ ಪಾಸ್ ಆದ್ಲ? ಕಮಲಿ ಅವರೇ, ಎಲ್ಲಿದ್ದೀರಾ? ಯಾಕೆ ನನಗೇನು ಹೇಳ್ದೆ ಹೋಗ್ಬಿಟ್ರಿ? ನಿಮ್ಮ ಮನ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ನಿಮ್ಮ ಬಗ್ಗೆ ಯಾವುದೇ ರೀತಿ ತಪ್ಪಾಗಿ ಅಂದ್ಕೊಂಡಿಲ್ಲ ಕಮಲಿ ಅವರೇ. ಎಲ್ಲಿದ್ದೀರಾ? ಎಲ್ಲಿ ಅಂತ ಹುಡುಕ್ಲಿ ನಿಮ್ಮನ್ನ? ಕಮಲಿ ಅವರೇ, ಕೂತ್ಕೊಳ್ಳಿ ಪ್ಲೀಸ್. ಇನ್ನು ನನ್ನಿಂದ ಓಡೋದಕ್ಕಾಗಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಹೇಳ್ದೆ ಬರೋವಷ್ಟು ನಾನು ನಿಮಗೆ ಬೇಡವಾಗೋದ್ನಾ? ಹೇಳಿ ಕಮಲಿ ಅವರೇ, ಏನಾಯ್ತು ಕಮಲಿ ಅವರೇ? ನೀವು ಹೀಗೆ ನನ್ನ ಬಿಟ್ಟು ಬಂದರೆ ನಾನು ಒಬ್ಬನೇ ಆಗೋಗ್ತೀನಿ.
ಇನ್ಯಾವತ್ತೂ ನನ್ನ ಒಂಟಿಯಾಗಿ ಬಿಟ್ಟು ಬರಲ್ಲ ಅಂತ ಮಾತು ಕೊಡಿ.